ಮೊದಲಿಗೆ ಕ್ಷೇತ್ರದ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ಗುರು ಮಡಿವಾಳೇಶ್ವರರ ಪಾದಗಳಿಗೆ ಕೊಡಮೊಟ್ಟು ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ ಹಾಗೂ ನಮ್ಮ ಶಾಲಾ SDMCಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ನೀಲ್ಗಟ್ಟಿ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರ ಸ್ಥಾನದಲ್ಲಿರುವಂತಹ ನನ್ನ ಗುರುಗಳೇ ಹಾಗೂ ಗುರುಮಾತೆಯರೇ ಹಾಗೂ ಊರಿನ ಗ್ರಾಮಸ್ಥರೇ, ಈ ಒಂದು ಸುಂದರ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಒಂದು ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಶಾಲೆಯ ಅಡಿಗೆ ಸಹಾಯಕರು ಇವತ್ತಿನ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ಅತ್ಯಂತ ಉತ್ಕೃಷ್ಟವಾಗಿ ಎರಡೂ ವಿಭಾಗದಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಹೀಗೆ ನಾನು ಸಂಕ್ಷಿಪ್ತವಾಗಿ ಸಮಯದ ಅಭಾವವಿರುವುದರಿಂದ ಸಂಕ್ಷಿಪ್ತವಾಗಿ ಒಂದು ಇತಿಹಾಸ ಶಿಕ್ಷಕಿಯಾಗಿರೋದ್ರಿಂದ ಈ ಕನ್ನಡ ಏಕೀಕರಣ ಯಾವ ರೀತಿ ಆಯಿತು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ. ಕರ್ನಾಟಕ ಏಕೀಕರಣದ ಚಾರಿತ್ರಿಕ ಹಿನ್ನೆಲೆ. ಇಲ್ಲಿ ಬ್ರಿಟಿಷರು ಮತ್ತು ಟಿಪ್ಪುವಿಗೆ ಯುದ್ಧ ಆಗ್ತದೆ. ಯುದ್ಧದ ನಂತರದಲ್ಲಿ ಈ ಭಾಷೆಯನ್ನ ಮಾಡ್ತಕ್ಕಂತಹ ಒಂದು ವಿಭಾಗದ ಆಧಾರದ ಮೇಲೆ ಬ್ರಿಟಿಷರು 20 ಚಿಕ್ಕ ಪುಟ್ಟ ವಿಭಾಗಗಳನ್ನಾಗಿ ಮಾಡ್ತಾರೆ. ಮಾಡಿದ ನಂತರದಲ್ಲಿ ಈ ಒಂದು ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡಬೇಕು ಅಂತ ತಿಳ್ಕೊಂಡು ಮೊಟ್ಟ ಮೊದಲನೇ ಬಾರಿಗೆ 1819 ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದ್ರೆ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರು ಒಂದುಗೂಡಬೇಕು ಅಂತ ಹೇಳಿದಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳಿದವರು ಯಾರಪ್ಪ ಅಂತಂದ್ರೆ ಮುಂಬೈ ಕರ್ನಾಟಕದ ಜನರಾದಂತಹ ನಾವುಗಳು. 1890ರಲ್ಲಿ ವಿದ್ಯಾವರ್ತಕ ಸಂಘವನ್ನ ರಾಹ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಆಗ್ತೈತಿ. ಇದರ ಒಂದು ಮುಖ್ಯ ಧ್ಯೇಯೋದ್ದೇಶ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನರು ಎಲ್ಲರೂ ಒಂದ್ಗೂಡಬೇಕು ಅನ್ನೋದು. ಅದರ ಜೊತೆಗೆ ಡೆಪ್ಯೂಟಿ ಚನ್ನಬಸಪ್ಪನವರು, ಇವರಿಗೆ ನಾವು ಕನ್ನಡದ ಹುಲಿ ಅಂತ ಕರಿತೇವೆ. ಇವರು ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾರೆ. ಅದರ ಜೊತೆಗೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗೈತಿ. ಇದು ಕೂಡ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಸ್ಥಾನಮಾನ ಸಿಗ್ಬೇಕು, ಕನ್ನಡವನ್ನ ಭಾಷೆ ಮಾತಾಡ್ತಕ್ಕಂಥ ಜನರು ಎಲ್ಲರೂ ಒಂದುಗೂಡಬೇಕು, ಕರ್ನಾಟಕ ಒಂದಾಗಬೇಕು ಅನ್ನುವಂತಹ ಒಂದು ಕಾಲ. ಇನ್ನ 1924ರಲ್ಲಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತದ. ಆ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸ್ಥಾನವನ್ನ ಮಹಾತ್ಮ ಗಾಂಧೀಜಿ ಅವರು ವಹಿಸಿಕೊಂಡಿರ್ತಾರೆ. ಅದು ಬೆಳಗಾವಿಯಲ್ಲಿ ನಡೀತದ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಗೀತೆಯನ್ನಾಗಿ ಹುಯಿಗೋಳ್ ನಾರಾಯಣರವರವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತಕ್ಕಂಥ ಒಂದು ಸ್ವಾಗತ ಗೀತೆಯನ್ನು ಹೇಳುವುದರ ಮೂಲಕ ನಮ್ಮ ಕರುನಾಡು ಕಪ್ಪು ಮಣ್ಣಿನ ನಾಡು ಇದು ಒಂದುಗೂಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅವಾಗೆ ಮಹಾತ್ಮ ಗಾಂಧೀಜಿ ಅವರು ಕೂಡ ಅವರಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇನ್ನ ಪತ್ರಿಕೋದ್ಯಮ ಮತ್ತು ಸಾಹಿತಿಗಳು ಕೂಡ ಅನೇಕ ಪಾತ್ರವನ್ನ ವಹಿಸ್ತಾರೆ. ಅದರಲ್ಲಿ ನವ ಕರ್ನಾಟಕ, ವಾಗ್ಭೂಷಣ, ಜಯ ಕರ್ನಾಟಕ ಪತ್ರಿಕೆಗಳಿರ್ಬೋದು. ಈ ಎಲ್ಲ ಪತ್ರಿಕೆಗಳಲ್ಲಿ ಜನರಿಗೆ ವಿಷಯವನ್ನ ಮುಟ್ಟಿಸ್ಬೇಕು, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರು ಒಂದುಗೂಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಇನ್ನ ಸಾಹಿತಿಗಳಲ್ಲಿ ಆಲೂರು ವೆಂಕಟರವರವರು ಒಂದು ಮಾತನ್ನು ಹೇಳ್ತಾರೆ, ಛೇ ಕರ್ನಾಟಕವೆಲ್ಲಿದೆ, ಹರಿದು ಹಂಚಿ ಹೋಗಿದ ಈ ಕನ್ನಡ ನಾಡನ್ನ ಒಂದುಗೂಡಿಸೋರು ಯಾರಾದರೂ ಇದ್ದಾರೆಯೇ ಅಂತ ಹೇಳಿ ಒಂದು ರೀತಿಯಿಂದ ವ್ಯಂಗ್ಯವನ್ನ ನುಡಿತಾರೆ. ಅದರ ಜೊತೆಗೆ ಕುವೆಂಪುರವರು ತಮ್ಮದೇ ಸ್ವಂತ ಖರ್ಚಿನಲ್ಲಿ ಆಲೂರು ವೆಂಕಟರಾವ್ ಕರ್ನಾಟಕದ ಗತವೈಭವ ಅಂತಕ್ಕಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಆ ಸಾಹಿತ್ಯವನ್ನು ಸ್ವಂತ ಖರ್ಚಿನಲ್ಲಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಇನ್ನ ಕುವೆಂಪುರವರು ಜಯ ಹೇ ಕರ್ನಾಟಕ ಮಾತೆ ನಮ್ಮ ನಾಡಗೀತೆಯನ್ನು ಬರೆದು ಜನರನ್ನ ಎಚ್ಚೆಬ್ಬಿಸ್ತಾರೆ. ಇನ್ನು ನೀ ಮೆಟ್ಟುವ ನೆಲ ಕರ್ನಾಟಕ, ಅದೇ ಕನ್ನಡ ನಾಡು ಅಂತಕ್ಕಂಥ ಕುವೆಂಪುರವರು ಒಂದು ಗೀತೆಯನ್ನ ಬರೆದು ಜನರನ್ನ ಎಚ್ಚೆತ್ತುಕೊಳ್ತಾರೆ. ಇನ್ನ ಕಯ್ಯಾರ ಕಿಯಣ್ಣಾರ ಅಂತಕ್ಕಂಥವ್ರೊಬ್ರು ಬರ್ತಾರೆ. ಅವರು ಕೊಡಗು ಕರ್ನಾಟಕ ಅಂದ್ರೆ ಕೊಡಗು ಅಂತಕ್ಕಂಥದ್ದು ಕೊಡಗಿನಲ್ಲಿರ್ತಕ್ಕಂಥ ಕಾಸರಗೂಡನ್ನ ಅದನ್ನ ನಮ್ಮ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳಿ ಇವರು ಕೂಡ ಹೋರಾಟವನ್ನ ಮಾಡ್ತಾರೆ. ಇನ್ನ ಕರ್ನಾಟಕ ಏಕೀಕರಣದ ಚಳವಳಿಯ ಹಂತವನ್ನ ನೋಡ್ಬೇಕಂದ್ರೆ ನಾವು 3 ಹಂತದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ಮೊದಲನೇ ಹಂತದಲ್ಲಿ 1947ರಿಂದ 48ರವರೆಗೆ ನಾವು ಮುಂಚೆ ನಿನ್ನೆ ಆಚರಣೆ ಮಾಡಿದಂತ ನಿನ್ನೆ ಯಾವ ದಿನವನ್ನ ನಾವು ಆಚರಣೆ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ? ವೆರಿ ಗುಡ್, ಏಕತಾ ದಿನವನ್ನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಒಂದು ಜನ್ಮದಿನದ ಅಂಗವಾಗಿ. ನಮ್ಮ ಇಡೀ ಭಾರತ ದೇಶ 562
ಏನಪ್ಪಾ ಅಂದ್ರೆ ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ. ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ABCD ಅಂತಕ್ಕಂಥ 4 ವಲಯಗಳನ್ನ ಮಾಡಿಕೊಂಡು ಇವುಗಳನ್ನ ಒಂದುಗೂಡಿಸ್ಬೇಕಂತಕ್ಕಂಥ ಹೋರಾಟ ನಡೀತದೆ. ಇನ್ನ ಎರಡನೇ ಹಂತದಲ್ಲಿ ಮೊದಲನೇ ಬಾರಿಗೆ 1951-52ರಲ್ಲಿ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೀತದೆ. ಈ ಚುನಾವಣೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಅಂತ ಹೇಳಿ ಒಂದು ಸ್ಥಾಪನೆ ಮಾಡ್ತಾರೆ. ಇದರ ಜೊತೆಗೆ ಕನ್ನಡವನ್ನ ಹೋರಾಟ ಮಾಡಬೇಕು, ಕನ್ನಡಕ್ಕಾಗಿ ಕರ್ನಾಟಕ ರಚನೆಗಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಈ ಹೋರಾಟದಲ್ಲಿ ಅನೇಕ ಜನ ಭಾಗವಹಿಸ್ತಾರೆ. ಅದರಲ್ಲಿ 5,000 ಮಂದಿ ಜೈಲು ವಾಸವನ್ನು, ಸೆರೆಮನೆ ವಾಸವನ್ನ ಕೂಡ ಅನುಭವಿಸ್ತಾರೆ. ಅದರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಹೋರಾಟ ನಡೀತದೆ, ಕೇವಲ ಕರ್ನಾಟಕದಲ್ಲಿ ಮಾತ್ರ ನಡೆಯೋದಿಲ್ಲ. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದಂತ ಪೊಟ್ಟಿ ಶ್ರೀರಾಮಲು ಅಂತ ಅವ್ರ ಹೆಸರು. ಎಷ್ಟು ದಿನ ಉಪವಾಸ ಮಾಡ್ತಾರೆ ಅವರು? 58 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಉಪವಾಸವನ್ನು ಮಾಡಿ ಕೊನೆಗೆ ಪ್ರಾಣವನ್ನ ಬಿಟ್ಬಿಡ್ತಾರೆ. ಅವರ ಒಂದು ಹೋರಾಟದ ಫಲವಾಗಿ ಮೊಟ್ಟ ಮೊದಲನೇ ಬಾರಿಗೆ 1952ರಲ್ಲಿ ಏನಾಗ್ತದೆ ಅಂತಂದ್ರೆ ಆಂಧ್ರ ಪ್ರದೇಶ ಮೊಟ್ಟ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆ ಆಗ್ತದೆ. ರಚನೆ ಆದ ನಂತರದಲ್ಲಿ ಇನ್ನ 3ನೇ ಹಂತದಲ್ಲಿ ಕರ್ನಾಟಕದವರು ನಾವು ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಅದರಲ್ಲಿ ರಾಜ್ಯ ಪುನರ್ ವಿಂಗಡನಾ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಭಾರತದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ರಚನೆ ಏನ್ ಮಾಡ್ತಾರೆ, ಅದರ ಅಧ್ಯಕ್ಷ ಫಜಲ್ ಅಲಿ ಆಯೋಗ ಅಂತಲೂ ಕೂಡ ಕರೀತಾರೆ. ಈ ಫಜಲ್ ಅಲಿ ಆಯೋಗ ಅಥವಾ ರಾಜ್ಯ ಪುನರ್ ವಿಂಗಡನಾ ಆಯೋಗ, ಇದರ ಒಂದು ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ HN ಕುಂಜ್ರು ಮತ್ತು ಖನಿಕ್ಕರ್ ಅಂತ ಹೇಳಿ ಇವರು ಒಂದು ಆದೇಶವನ್ನ ಮಾಡ್ತಾರೆ. ಆದೇಶವನ್ನ ಮಾಡಿ ಕೊನೆಗೆ ಕರ್ನಾಟಕ ರಾಜ್ಯ, ಹೀಗೆ ಹರಿದು ಹಂಚಿ ಹೋದಂತಹ ಕರ್ನಾಟಕ ರಾಜ್ಯವನ್ನ ಒಂದುಗೂಡಿಸ್ಬೇಕು ಅಂತ ತಿಳ್ಕೊಂಡು ಮೈಸೂರು ರಾಜ್ಯ ಯಾವಾಗ ರಚನೆ ಆಗ್ತದ? 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ರಚನೆ ಆಗ್ತದೆ. ಆಮೇಲೆ ಇನ್ನ ಅನೇಕ ರೀತಿಯಾದಂತಹ ಗಡಿ ವಿವಾದಗಳನ್ನು ನಡೀತಾವೆ. ಯಾಕಂದ್ರೆ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಂಚಿ ಹೋಗ್ತಾರೆ. ಉದಾಹರಣೆಗೆ 2ನೇ ಹಂತದಲ್ಲಿ ಕರ್ನಾಟಕ ಏಕೀಕರಣ ನಡೆಯುವಂತ ಸಂದರ್ಭದಲ್ಲಿ ಬಳ್ಳಾರಿಯ ಕೆಲವು ತಾಲೂಕುಗಳು ಏನಾಗ್ತಪ್ಪ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ತವೆ. ಹಾಗೆ ಕಾಸರಗೋಡನ್ನು ಕೂಡ ಕೇರಳಕ್ಕೆ ಸೇರಿಸ್ತಾರೆ. ಹೀಗೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಸೇರ್ಕೊಳ್ತವೆ. ಇವತ್ತಿಗೂ ಕೂಡ ಈ ಗಡಿ ವಿವಾದ ಅನ್ನೋದು ಮುಗುದಿಲ್ಲ. ಯಾಕಂದ್ರೆ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರದ ಜೊತೆಗೆ ನಮ್ಮ ಕರ್ನಾಟಕ ಏನ್ ಮಾಡಿದೆ ಅಂತಂದ್ರೆ ಗಡಿಯನ್ನು ಹಂಚಿಕೊಂಡಿರೋದ್ರಿಂದ ಜತ್ತ, ಕಾಸರಗೋಡು ಮತ್ತೆ ಅನೇಕ ಪ್ರದೇಶಗಳ ಜೊತೆಗೆ ಹೋರಾಟ ನಡೀತಾ ಇದೆ. ಕೊನೆಗೆ 1965ರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದಂತಹ ಮಹಾಜನ್ರವರು ಒಂದು ನಿರ್ಣಯವನ್ನು ಕೊಡ್ತಾರೆ. ಈ ಕೆಲವು ಪ್ರದೇಶಗಳು ಅಂದ್ರೆ ಕಾಸರಗೋಡು ಕೇರಳಕ್ಕೆ ಸೇರ್ಬೇಕು, ಬಳ್ಳಾರಿ ಜಿಲ್ಲೆ ಕೆಲವು ತಾಲೂಕುಗಳು ಆಂಧ್ರ ಪ್ರದೇಶಕ್ಕೆ ಸೇರ್ಬೇಕು ಅಂತ ನಿರ್ಣಯವನ್ನು ಕೊಡ್ತಾರೆ. ಬಟ್ ಯಾವುದೇ ಕನ್ನಡಿಗರು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನರು ನಮ್ಮ ಕನ್ನಡ ಕರ್ನಾಟಕಕ್ಕೆ ಸೇರ್ಬೇಕು ಅಂತಕ್ಕಂಥ ಹೋರಾಟ ಇವತ್ತಿಗೂ ಕೂಡ ಅದು ನಿರಂತರವಾಗಿ ನಡೀತಾನೆ ಇದೆ. ಅದರ ಜೊತೆಗೆ ವಿಕ್ರು ಗೋಕಾಕ್ರವರು ತ್ರಿಭಾಷಾ ಸೂತ್ರ ಅಂದ್ರೆ ಪ್ರಥಮ ಭಾಷೆಯನ್ನ ಮಕ್ಕಳಿಗೆ ನೀಡಬೇಕು. ಯಾಕಂದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಿದ್ರೆ ಆ ಮಗು ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ವಿಕ್ರು ಗೋಕಾಕ್ರವರು ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದೊಳಗ ಅನೇಕ ಜನರಿಗೆ ಕನ್ನಡ ನಾಡಿನ ಬಗ್ಗೆ ಅರಿವನ್ನ ಮೂಡಿಸ್ತಾರೆ, ಹೋರಾಟವನ್ನ ಮಾಡ್ತಾರೆ. ಇವರೆಲ್ಲರ ಒಂದು ಪ್ರತಿಫಲಕ್ಕೋಸ್ಕರವಾಗಿ ಅವರ ಹೋರಾಟದ ಪ್ರತಿಫಲವಾಗಿ ನಾವು ಇವತ್ತೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಕರ್ನಾಟಕ ಅಂತ ಹೇಳಿದ್ರು 1973ರಲ್ಲಿ ಟಿ ದೇವರಾಜ ಅರಸ್ರವರು ಅದಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಅದರ ಒಂದು ಸವಿನ ನೆನಪಿಗೆ ಇವತ್ತಿಗೆ 50 ವರ್ಷಗಳಾಯ್ತು. ಕರ್ನಾಟಕ ಅಂತ ಹೇಳಿ ಮರುನಾಮಕರಣಗೊಂಡು ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. ಅದರ ಒಂದು ಸವಿ ನೆನಪಿಗಾಗಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಇವತ್ತು ಈ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಇದರ ಕೊನೆಯ ಆಶಯ ಏನಪ್ಪಾ ಅಂತಂದ್ರೆ ಕನ್ನಡ ಭಾಷೆ, ಮಾತೃಭಾಷೆ, ನಮ್ಮ ಭಾಷೆ ಇದು ಉಳಿಬೇಕು ಅಂತಂದ್ರೆ ಅದು ಕನ್ನಡ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ಆ ಕನ್ನಡ ಆದಷ್ಟು ಕನ್ನಡದ ಪದಗಳನ್ನ ಹೆಚ್ಚಾಗಿ ಬಳಸೋಣ. ಬೇರೆ ಭಾಷೆಯನ್ನ ಕಲಿಯೋಣ, ಬೇಡ ಅಂತಿಲ್ಲ. ಅದರ ಜೊತೆಗೆ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಡೋಣ. ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಒಟ್ಟು ಎಷ್ಟು ಬಂದಿವೆ? 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಂದು ಸಂಪತ್ಭರಿತವಾದಂತಹ ಶ್ರೀಗಂಧದ ಮರವನ್ನು ಹೊಂದಿದಂತಹ ನಮ್ಮ ಕರ್ನಾಟಕ ನಾಡು, ಅದನ್ನೆಲ್ಲರೂ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಮ್ಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ನನ್ನ ಚಿಕ್ಕ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.